ತಾವು ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದೀರಾ. ಈ ಸಂದರ್ಭದಲ್ಲಿ ಏನೇನು ಬಯಸ್ತೀರಾ ಸರ್ ಸಂಸ್ಥೆ ಬಗ್ಗೆ? ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ನೋಡಿ ಎಷ್ಟು ಚೆಂದ ಇದೆ ಹೆಸರು. ಅಂದರೆ ವಿದ್ಯಾಭ್ಯಾಸ ಅನ್ನೋವಂಥದ್ದು ಅಷ್ಟು ವಿಸ್ತೀರ್ಣವಾಗಿರುವಂಥದ್ದು, ಆಕಾಶದಷ್ಟೇ ಬ್ರಾಡ್ ಆಗಿರುವಂಥದ್ದು ಅನ್ನೋದರ ಹೆಸರಿನಲ್ಲಿ ಈ ಒಂದು ಸಂಸ್ಥೆ ಹೆಸರಿಟ್ಕೊಂಡು ಶುರು ಮಾಡ್ತಾ ಇರೋವಂಥದ್ದು. ನನಗೆ ಭಾಳ ಖುಷಿಯಾಗಿರೋದೇನು ಅಂತಂತಂದರೆ ವಿದ್ಯಾಭ್ಯಾಸಕ್ಕೆ ಅಂತಿರುವಂಥ ಒಂದು ಸಂಸ್ಥೆಗೆ ಅದರ ಇನಾಗ್ರೇಷನ್ಗೆ ಅಂತ ನನ್ನನ್ನು ಕರೆಸ್ಕೊಂಡಿರೋವಂಥದ್ದಿದೆ ಗೊತ್ತಾ. ಇದು ಒಂದು ಸಾರ್ಥಕತೆಯ ಸಮಾರಂಭ. ಇದು ಮತ್ತೊಂದು ಇವೆಂಟ್ ಅಲ್ಲ. ಯಾಕಂತಂದರೆ ಒಂದು ಶಾಲೆಯನ್ನು ತೆರೆಯುವಂಥದ್ದಿದೆ ಗೊತ್ತಾ. ಅದು ಮಹತ್ತರವಾದಂಥ ಮನುಕುಲಕ್ಕೆ ನಾವು ಮಾಡಬಹುದಾದಂಥ ಒಂದು ಸೇವೆಯ ಪ್ರಕಾರ ಒಂದು ಶಾಲೆ. ಇವತ್ತು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅನ್ನುವಂಥದ್ದು ಭಾಳ ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ನಾನಿವಾಗ ಅವರ ಕೆಲವು ಸಿಬ್ಬಂದಿಯವ್ರ ಜೊತೆಯಲ್ಲಿ ಮತ್ತು ಅವರ ಮ್ಯಾನೇಜರ್ ಅವ್ರ ಜೊತೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದೇನು ಅಂತಂತಂದರೆ, ಇಷ್ಟು ಸುಸಜ್ಜಿತವಾದಂಥ ಒಂದು ಸಂಸ್ಥೆ ಅಡ್ಮಿಷನ್ ಫೀ ಇರಲ್ಲ ಅಂತನ್ನುವಂಥದ್ದು, ಮತ್ತು 10 ಕಿಲೋಮೀಟರ್ ರೇಡಿಯಸ್ಸಿನ ಒಳಗಡೆ ಸ್ಕೂಲಿನ ವ್ಯಾನು ಉಚಿತವಾಗಿರುವಂಥದ್ದು, ಆಮೇಲೆ ಯಾವುದೇ ಥರದ ಇಲ್ಲಿ ಶಾಲೆಯಲ್ಲಾಗುವಂಥ ಸಮಾರಂಭಗಳಾಗಿರ್ಬೋದು ಮತ್ತು ಟ್ರಿಪ್ಗಳಾಗಿರ್ಬೋದು, ಇದು ಯಾವುದಕ್ಕೂ ಅವರು ಯಾವುದೇ ಎಕ್ಸ್ಟ್ರಾ ವೆಚ್ಚ ಇಲ್ಲದೆ ಯೂನಿಫಾರ್ಮು ಟೆಕ್ಸ್ಟೂ ಕೂಡ ಫ್ರೀ ಆಗಿರುವಂಥದ್ದನ್ನು ನನಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿಲ್ಲ, ನನ್ನ ಜ್ಞಾನದ ಪರಿಮಿತಿಯಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋವಂಥದ್ದು ಇದು ನನಗೆ ಭಾಳನೇ ಖುಷಿಯಾಗಿದ್ದೇನು ಅಂತಂದರೆ, ಇಷ್ಟೆಲ್ಲ ಸವಲತ್ತುಗಳನ್ನು ಉಚಿತವಾಗಿ ಕೊಟ್ಟು, ಅಂದರೆ ಅವ್ರ ಉದ್ದೇಶ ನನಗಿಲ್ಲಿ ಕಾಣಿಸ್ತಾ ಇರೋವಂಥದ್ದು ಪ್ಯೂರ್ ಎಜುಕೇಷನ್, ಮಕ್ಕಳಿಗೆ ವಿದ್ಯಾಭ್ಯಾಸದ ಅಷ್ಟೇ ಅವರ ಗುರಿ ಅಂತ ಅನ್ನೋವಂಥದ್ದು ನನಗೆ ಕಂಡು ಬಂದಂಥದ್ದು. ಇವರ ಉದ್ದೇಶ ಚೆನ್ನಾಗಿದ್ದಲ್ಲಿ ಗೆಲುವಿರುತ್ತೆ ಅನ್ನೋದಕ್ಕೆ ಈ ಒಂದು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಿನ ಒಂದು ಉದ್ದೇಶನೇ ಕಾರಣ. ಈ ಒಂದು ಸಮಾರಂಭ ನಿರಂತರವಾಗಿ ಆಗ್ತಾ ಸೊಸೈಟಿಗೆ ವಿದ್ಯಾಭ್ಯಾಸದ ಮುಖಾಂತರ ಅಪಾರವಾದಂಥ ಸೇವೆ ಸಲ್ಲಿಸುವಂಥ ಒಂದು ಶಕ್ತಿ ಆ ಭಗವಂತ ಈ ಸಂಸ್ಥೆಗೆ ನೀಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನನ್ನು ಈ ಥರದ ಒಂದು ಸಮಾರಂಭಕ್ಕೆ ಕರೆ ಮಾಡಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆಭಾರಿ ನಾನು. ಯಾಕಂತಂದರೆ ಈ ಥರದ ಒಂದು ಸತ್ಕಾರ್ಯ ಇವೆಲ್ಲ ಮತ್ತೊಂದು ಇವೆಂಟ್ ಅಲ್ಲ, ಅದೊಂದು ಸತ್ಕಾರ್ಯ. ಇದು ಎಜುಕೇಷನ್ ಅನ್ನುವಂಥದ್ದು ನಮಗೆ ಅದರ ಬೆಲೆ ಚೆಂದ ಗೊತ್ತು, ವಿದ್ಯಾಭ್ಯಾಸದ ಬೆಲೆ ಏನು ಅಂತನ್ನುವಂಥದ್ದು. ಈ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೆದು ನಾಡಿನಾದ್ಯಂತ ತನ್ನ ಶಾಖೆಗಳನ್ನು, ತನ್ನ ಬ್ರ್ಯಾಂಚ್ಗಳನ್ನು ವಿಸ್ತೀರ್ಣಗೊಳಿಸ್ಕೊಂಡು ಇನ್ನೂ ಲಕ್ಷಾಂತರ ಜನ ಮಕ್ಕಳುಗಳಿಗೆ ದಾರಿದೀಪ, ಅಂದರೆ ನಾನು ಹೇಳ್ತಾ ಇರೋದು ವಿದ್ಯಾಭ್ಯಾಸದ ಮುಖಾಂತರ ದಾರಿದೀಪವಾಗಲಿ, ಒಂದು ದೊಡ್ಡ ಕೊಡುಗೆ ಸಮಾಜಕ್ಕೆ ಈ ಶಾಲೆಯ ಮಕ್ಕಳು, ಈ ಶಾಲೆಯ ವಿದ್ಯಾರ್ಥಿಗಳು ಕೊಡುವಂಥ ಶಕ್ತಿ ಈ ಸಂಸ್ಥೆಗೆ ತಂದುಕೊಡಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಇದರ ಇನಾಗ್ರೇಷನ್ ಬಂದಿದ್ದೀನಿ. ಇದೊಂದು ಹೇಳಬೇಕಂದ್ರೆ ಇದೊಂದು ಈ ಏರಿಯಾದವರಿಗೆ ಒಂದು ವರ ಅಂತ ಹೇಳಬೇಕು. ಕಾರಣ ಸ್ಕೂಲ್ ಸಿಸ್ಟಮ್ ಏನಾಗಿದೆ ಅಂದರೆ, ಸರ್ಕಾರಿ ಸ್ಕೂಲಲ್ಲಿ ಜಾಸ್ತಿ ಟೀಚಿಂಗ್ ಸ್ಟಾಫ್ ಆಗಲಿ ಅಥವಾ ಒಂದು ಲಿಮಿಟ್ ಅಂತ ಇರುತ್ತೆ. ಪ್ರೈವೇಟ್ ಸ್ಕೂಲಲ್ಲಿ ಒಂಥರ ಬಿಸ್ನೆಸ್ ನಡೀತಾ ಇರುತ್ತೆ. ಈ ಸ್ಕೂಲ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಅಡ್ಮಿಷನ್ಸ್ ಫೀಸ್ ಇಲ್ಲ, 10 ಕಿಲೋಮೀಟರ್ ರೇಡಿಯಸಲ್ಲಿ ಟ್ರಾನ್ಸ್ಪೋರ್ಟು ಫ್ರೀ ಮಾಡ್ತಾ ಇದ್ದಾರೆ, ಯೂನಿಫಾರ್ಮು ಟೆಕ್ಸ್ಟ್ ಬುಕ್ಸು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ದಾನದಲ್ಲಿ ಶ್ರೇಷ್ಠ ದಾನ ಅಂದರೆ ವಿದ್ಯಾದಾನ ಅಂತಾರೆ. ಅದನ್ನು ನಮ್ಮ ಸೋಮ ಅವರು ಮಾಡಕ್ಕೆ ಹೊರಟಿದ್ದಾರೆ. ಒಂದು ಜನ ಏನೇ ಯಶಸ್ವಿ ಅಂತ ಒಂದಷ್ಟು ಮೆಟ್ಲನ್ನು ಏರಿದ ನಂತರ ಮತ್ತು ಪಬ್ಲಿಕ್ಕಿಗೆ ಏನು ಕೊಡಬೇಕಂತ ಯೋಚನೆ ಮಾಡುವಾಗ ಐ ಥಿಂಕ್ ಈ ಥರದ ಐಡಿಯಾ ಇಸ್ ದ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಮುಂದಿನ ಜನಾಂಗನ ರೂಪಿಸೋದು ಇವತ್ತಿನ ನೆಕ್ಸ್ಟ್ ಜನ್ರೇಷನ್ನು, ಅವರನ್ನು ಟ್ರೈನ್ ಮಾಡೋದು ಆಲ್ರೌಂಡ್ ಟ್ರೈನಿಂಗ್. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ಅಷ್ಟೇ ಬರೀ ಅಕ್ಯಾಡಮಿಕ್ಸ್ ಬಿಟ್ಟು ಬೇರೆ ಜಗತ್ತಲ್ಲಿ ಏನು ಕಲಿಸಲ್ಲ. ನಾವು ದೇವರ ವಿದ್ಯೆ ಬುದ್ಧಿ ಅಂತ ಹೇಳ್ತೀವಿ. ವಿದ್ಯೆ ಕಲಿಸ್ತಾರೆ ಸ್ಕೂಲಲ್ಲಿ, ಬೇಸಿಕಲಿ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದರೆ
ನೆಕ್ಸ್ಟ್ ಜನ್ರೇಷನ್ನು ನಾವು ಅಂದ್ಕೊಂಡಾಗೆ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಕಮ್ಮಿ. ಸೊ ಅಂಥದ್ದೊಂದು ಒಳ್ಳೆ ಪ್ರಯತ್ನ ಹಾಕಿದ್ದಾರೆ. ಸೊ ವಿಶಿಂಗ್ ದ ಹೋಲ್ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಿಗೆ, ಅವರ ಸಿಬ್ಬಂದಿಗೂ, ಅವರ ಟೋಟಲ್ ವಿಶಿಂಗ್ ದ ಬೆಸ್ಟ್ ಟು ದ ಸ್ಕೂಲ್. ಒಳ್ಳೆಯದಾಗಲಿ.